ವಿಭಾಗದಲ್ಲಿ ತಾಯಿ ಕಾವೇರಿ ಮತ್ತು ಲಾರಿ ಚಾಲಕರ ತಂದೆ ರಾಮನಾಯಕ. ವಿಶೇಷವಾಗಿ ಆರ್ಟ್ಸಿಗೆ ಪಾಪ ಮಕ್ಕಳು ತಂದೆ ತಾಯಿ ಬಡತನ ಇರೋದ್ರಿಂದ ಆರ್ಟ್ಸಿಗೆ ಹಚ್ತಾ ಇರ್ತಾರೆ. ಸೈನ್ಸ್ ಕಲಿಸೋ ಶಕ್ತಿ ಇರೋದಿಲ್ಲ. ಈ ಮಗುವಿನಲ್ಲಿ ಸೈನ್ಸ್ ಶಕ್ತಿ ನಿಶ್ಚಿತವಾಗಿ ಅಭ್ಯಾಸ ಮಾಡೋ ಶಕ್ತಿ ಅದ ಹುಡುಗಿಯಲ್ಲಿ. ಆದ್ರೆ ಮೋಸ್ಟ್ಲಿ ಅವ್ರ ತಂದೆ ಏನೋ ಲಾರಿ ಚಾಲಕ. ಎಷ್ಟು ಬರುತ್ತೆ ಪೇಮೆಂಟ್ ಎಷ್ಟು? ಮತ್ತು ತಾಯಿ ಕಾವೇರಿ ಇವರ ಸತತ ನನ್ನ ಕಷ್ಟಪಟ್ಟು ಓದಿಸಿದರು. ಆಕೆ ಗುರಿ IAS ಆಗೋದದ. ನನ್ನ ಶ್ರಮ ಫಲ ಕೊಟ್ಟಿದೆ, IAS ಅಧಿಕಾರಿ ಆಗೋ ಗುರಿ ಇದೆ ಅಂತೇಳಿ ಸಂಜನಾಬಾಯಿ ಎಲ್ಲಾರ್ ಸಂಜನಾಬಾಯಿ ಹಿಂದೂ ಕಾಲೇಜು ಕೊಟ್ಟೂರು. ಇದು ಮೋಸ್ಟ್ಲಿ ಇದು ಖಾಸಗಿದು ಇರ್ಬೋದು ಅನ್ನಿಸ್ತದ. ಯಾಕೆ ಮಾತ್ರ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ವಿಶೇಷವಾಗಿ ಖಾಸಗಿ ದುಡ್ಡು ಕೊಟ್ಟು ಮತ್ತೊಂದು ಪ್ರಯತ್ನ ಮಾಡ್ಸೋಕ್ಕೆ ಸಾಧ್ಯದ. ಅದೇ ಸರ್ಕಾರಿಯಲ್ಲಿ ಕಲಿಸೋರಿದ್ದಾರೆ ಇಲ್ಲ ಅಂತಲ್ಲ, ಅಲ್ಲೂ ಸಹ ಟ್ಯೂಷನ್ ಕ್ಲಾಸ್ ನಡೀತಾ ಇರ್ತಾವೆ. ಒಟ್ಟಾರೆ ಏನು ನಿಮ್ಗೆ ಹೇಳುವಂಥದ್ದು ಏನಪ್ಪ ಅಂದ್ರೆ ಇವತ್ತು ಶಿಕ್ಷಣ ಕಾಸ್ಟ್ಲಿ ಆಗಿದ್ದರಿಂದಾಗಿ ಕೆಲವು ಮಕ್ಕಳು ಕಲಿಯುವಂಥ ಸಾಧ್ಯತೆಗಳಿದಾವೆ. ಅದರಲ್ಲಿ ಮಕ್ಕಳು ಜಯಶಾಲಿ ಆಗಿದ್ದಾರೆ. ಇವರು ಅದೇ ರೀತಿ ಇವ್ರು ಹಿಂದಿದ್ದವರು ಅನೇಕರ ಜಯಶಾಲಿ ಆಗಿದ್ದಾರೆ. ಗೆದ್ದವರಿಗೆ ಒಂದು ಶುಭಾಶಯ ಹೇಳೋ ಜೊತೆಗೆ ಸೋತವರು ಸೋಲೋ ಅವಶ್ಯಕತೆ ಇಲ್ಲ, ಬಿದ್ದವರು ಸೋಲೋ ಅವಶ್ಯಕತೆ ಇಲ್ಲ. ಅವ್ರು ಮತ್ತೆ ಪ್ರಯತ್ನ ಮಾಡಲಿ, ಗೆಲ್ಲಿ ಅನ್ನುವಂಥದ್ದು ಒಟ್ಟಾರೆ ಹೇಳ್ತಾ ಈ ಕೊನೆಯದಾಗಿ ಹೇಳೋದಷ್ಟ ಈ ಶಿಕ್ಷಣ ವ್ಯವಸ್ಥೆ ನಿಜವಾಗಿಯೂ ಇದು ಸರಿನಾ? ಇದಕ್ಕೇನಾದರೂ ಪರ್ಯಾಯವಾಗಿ ಇನ್ನೂ ಹೆಚ್ಚಿಗೆ ಶಿಕ್ಷಣಕ್ಕೆ ದುಡ್ಡು ಇಡಲಿಕ್ಕೆ ಸಾಧ್ಯದನಾ? ನಮ್ಮ ಸಿದ್ದರಾಮಯ್ಯರಿಗೆ ಅಟ್ಲೀಸ್ಟ್ ನಮ್ಮ ಬಜೆಟಿನ ಒಂದು 15-20% ಸಾಧ್ಯದನಾ? ಅದು ಮಾಡಿದ್ರೆ ಇನ್ನೂ ನಮ್ಮಲ್ಲಿ ಮಕ್ಕಳು ಅದು ಸೈನ್ಸ್ ಮೇನ್ ಇಟ್ಟುಕೊಂಡು ಆರ್ಟ್ಸ್ ಮತ್ತು ಕಾಮರ್ಸ್ ಒಂದು ಸಬ್ಜೆಕ್ಟ್ ಮೇನ್ ಕೊಟ್ಟರೆ ಎಲ್ಲ ಇಂಪ್ರೂವ್ ಆಗಿಬಿಡುತ್ತೆ ಮಕ್ಕಳು ಸರ್ವಾಂಗೀಣವಾಗಿ. ಸೈನ್ಸಿದ 4 ಸಬ್ಜೆಕ್ಟ್ ಬೇಸಿಕ್ ಸಬ್ಜೆಕ್ಟ್ಗಳು ನಿಮ್ಗೆ ಗೊತ್ತದ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್. ಇದ್ರ ಜೊತೆಗೆ ಭಾಷೆನೂ ಇಟ್ಟಿರ್ತಾರೆ, ಕನ್ನಡ ಇಂಗ್ಲೀಷ್ ಇಟ್ಟಿರ್ತಾರೆ. ಅದು ಇರಲಿ, ಅದು ಅದಕ್ಕೆ ಇಂಪಾರ್ಟೆಂಟ್ ಅಂದರೆ ಆರ್ಟ್ಸಿಗೆ ಸಂಬಂಧಿಸಿದೊಂದು, ಕಾಮರ್ಸ್ ಸಂಬಂಧಿಸಿದೊಂದು ನೀವು ಸಬ್ಜೆಕ್ಟ್ ಇಟ್ಟರೆ ಒಂದಾಗಿಬಿಡುತ್ತೆ PUC ಅಲ್ಲಿ. ಮುಂದೆ ಅವ್ರು ಏನು ಡಿವೈಡ್ ಮಾಡ್ಕೋತಾರೆ ಮಕ್ಕಳು. ಎಕನಾಮಿಕ್ಸ್ ಇರಲಿ, ಪೊಲಿಟಿಕಲ್ ಸೈನ್ಸ್ ಇರಲಿ, ಹಿಸ್ಟ್ರಿ ಇರಲಿ, ಅವ್ರು ಯಾವ ತೊಗೊಂಡು ಕಲೀರಿ ಯಾವತ್ತರೊಳಗೆ. ಇಷ್ಟು ಮಾಡಿದರೆ ಇನ್ನೂ ಯೋಗ್ಯ ಆಗ್ತದೇನೋ. ಇದು ಇರಲಿ ಒಟ್ಟಾಗಿ ಮಾಡಿದ್ರೆ. ಯಾಕಂದರೆ ಆರ್ಟ್ಸ್ ವಿದ್ಯಾರ್ಥಿಗಳು ಸ್ವಲ್ಪ PUC ಆದಮೇಲೆ ಅಥವಾ SLC ಆದಮೇಲೆ ಮ್ಯಾಥ್ಸ್ ತಪ್ಪು ಹೋಗಿಬಿಡ್ತದೆ. ಮ್ಯಾಥ್ಸ್ ತಪ್ಪೋದ್ರಿಂದಾಗಿ ಹೆಚ್ಚಿಗೆ IAS ಮತ್ತು ಇನ್ನೊಂದು ಕಾಂಪಿಟೇಟಿವ್ ಎಕ್ಸಾಮ್ಗಳೆಲ್ಲ ರೀಸನಿಂಗ್ ಟೆಸ್ಟ್ ಬರ್ತದೆ. ಆ ರೀಸನಿಂಗ್ ಟೆಸ್ಟ್ ಪಾಸ್ ಆಗ್ಬೇಕಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಪರ್ಫೆಕ್ಟ್ ಇರಬೇಕಾಗ್ತದೆ. ನಾವೊಂದು ಭಾಳ ಮರಿತಾ ಇದ್ದೀವಿ. ಇದು ಒಂದು ಮಾತು ಕೊನೆದಾಗ ಹೇಳ್ತಾ ಇದ್ದೀನಿ. ನಾವು ನಮ್ಮ ಮಕ್ಕಳಿಗೆ ಮಗ್ಗಿ ಅಂತೀವಿ, ನಾವು ಟೇಬಲ್ಸ್ ಅಂತೀವಿ. 30 ತನ ಗುಂಡು ಹೊಡೆದಂಗೆ ಬರಬೇಕು, ಮನನ ಆಗಬೇಕು, ಸತತ ಅವ್ರ ಜೊತೆಗಿರಬೇಕು. ಯಾವಾಗ ನೀವು ಮ್ಯಾಥ್ಸಲ್ಲಿ ಪರ್ಫೆಕ್ಟ್ ಈ ಒಂದು ಮಗ್ಗಿ ಮಾಡ್ತೀರಿ ನಿಶ್ಚಿತವಾಗಿ ಮ್ಯಾಥ್ಸ್ ಬರ್ತದೆ. ಅದ್ರ ಜೊತೆಗೆ ಇಂಗ್ಲೀಷ್ ಮತ್ತು ಇನ್ನೊಂದು ಯಾವುದೇ ಭಾಷೆ ಕಲ್ತಿರಪ್ಪ ಅಂದ್ರೆ ಅಲ್ಲಿ ಆಟೋಮೆಟಿಕ್ಕಾಗಿ ಭಾಷೆ ಪಾಂಡಿತ್ಯ ಬಂದ ಆ ವ್ಯಕ್ತಿ ಪ್ರಬಲ ಆಗ್ತಾನೆ. ಮತ್ತು ಮ್ಯಾಥ್ಸ ಫಿಸಿಕ್ಸ್ ಭಾಷೆ, ಮ್ಯಾಥ್ಸ ಈ ಒಂದು ನಮ್ಮ ಕೆಮಿಸ್ಟ್ರಿ ಭಾಷೆ. ನಮಗೆ ಮ್ಯಾಥ್ಸ್ ಬರಬೇಕಾಗಿದೆ, ಇದು ಕೆಮಿಸ್ಟ್ರಿ ಬರಬೇಕಾಗಿತ್ತು, ಅಥವಾ ಫಿಸಿಕ್ಸ್ ಬರಬೇಕಾದ್ರೆ ಮ್ಯಾಥ್ಸ್ ಪರ್ಫೆಕ್ಟ್ ಇರಬೇಕಾಗ್ತದೆ. ಮ್ಯಾಥ್ಸ್ ಬರಬೇಕಾದ್ರೆ ಮಗ್ಗಿ ಬರಬೇಕಾಗ್ತದೆ. ಇಷ್ಟು ನಿಮ್ಮ ಮಕ್ಕಳು ಮಾಡಿದ್ರೆ ಒಳ್ಳೆಯದಾಗ್ಬೋದು, ಆಗ್ತದೆ. ಸರ್ಕಾರ ಮಾತ್ರ ಈ ದಿಶೆಯಲ್ಲಿ ಇನ್ನೊಮ್ಮೆ ಚಿಂತನೆ ಮಾಡಲಿ. ಆರ್ಟ್ಸ್ ಕಾಮರ್ಸ್ ಕಾಲ ಬದಲಾವಣೆ ಆಗಬೇಕಾಗ್ತದೆ. ಇವತ್ತು ವಿಜ್ಞಾನದ ಹವಾ ಜೋರದ, ಅದು ವಿಜ್ಞಾನ ಬೇಕಾಗಬೇಕು ಇವತ್ತು ಅನ್ನೋ ದಿಶೆಯಲ್ಲ. ಇನ್ನಷ್ಟು ಶಾಲೆಗಳು ಹೆಚ್ಚಾಗಲಿ, PU ಕಾಲೇಜುಗಳು ಮತ್ತು ಪ್ರಾಥಮಿಕ ಮಾಧ್ಯಮಿಕ ಶಾಲೆಗಳು ಹೆಚ್ಚಾಗಲಿ ಸರ್ಕಾರದ್ದು. ಆದಷ್ಟು ಪ್ರೈವೇಟದ ಅದರಲ್ಲಿ ಕಲಿಸೋ ದುಡ್ಡಿದ್ದವ್ರು ಕಲಿಸ್ರಿ. ಅವ್ರಿಗೆ ಬೇಡ ತಿಳಿಗೆ ಬರೋದಿಲ್ಲ, ಅವ್ರು ಕಲಿಸ್ರಿ. ಆದರೆ ನಮ್ಮ ಸರ್ಕಾರಿ ಶಾಲೆಗಳು ಸಹಿತ ಪಕ್ಕಾ ಮಾಸ್ತರ್ಗಳು ತಯಾರು ಮಾಡಿ ಅವ್ರಲ್ಲಿ ಪಕ್ಕಾ ನೌಕರಿ ಕೊಡ್ರಿ. ಬರೀ ಅದು ಬಿಟ್ಟು ಅತಿಥಿ ಉಪನ್ಯಾಸಗಳು ಹಾಗೆ ಮಾಡಿ ನಮ್ಮ ಶಿಕ್ಷಣ ಹಾಳ ಎಬ್ಸಲಿಕ್ಕೆ ಹೋಗ್ಬೇಡ್ರಿ. ಅದು ಮತ್ತೊಮ್ಮೆ ಈ ಸರ್ಕಾರದ ಕೈ ಮುಗಿದು ಕೇಳ್ತಾ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಮತ್ತು ನಮ್ಮ ಪಾಲಕರ ಪರವಾಗಿ, ತಂದೆ ತಾಯಿಗಳ ಪರವಾಗಿ ತಮ್ಮ ಸರ್ಕಾರದ ಒಂದು ರಿಕ್ವೆಸ್ಟ್ ಇಷ್ಟ, ಈ ದಿಶೆಯಲ್ಲಿ ಏನಾದರೂ ನಮ್ಮ PU ಮಾಡೋದು ಭಾಳ ಉತ್ತಮ ಅಂತ ಹೇಳ್ತಾ ನಾನು ಅನಿಸಿದ ಕೆಲವು ಮಾತುಗಳನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ್ರಿ. H60 ನ್ಯೂಸ್ ಅರ್ಥ ತೇಜ್ ಸಿತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.